ಆದರೆ ಆ ಸಿಹಿ ಸುದ್ದಿ ಬರೋಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ಏನದು? ಎಸ್, ಲೋಕಾಯುಕ್ತ ವರದಿ ರಿಪೋರ್ಟ್ ಇಲ್ಲಿ. ಫೆಬ್ರವರಿ 24ಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ. ಲೋಕಾಯುಕ್ತರು ಸಲ್ಲಿಸ್ತಾರ ಕ್ಲೀನ್ ಚಿಟ್ ವರದಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಪಟಾಕಿ ತಂದಿದ್ರು ಅನ್ಸುತ್ತೆ. ಸ್ಟೆಪ್ ಹಾಕೋಕೆ ತಮಟೆ ಬುಕ್ ಮಾಡಿದ್ರು ಅನ್ಸುತ್ತೆ. ಆದ್ರೆ ಮೂಡ ಹಗರಣ ತನಿಖಾ ವರದಿ ಸಲ್ಲಿಕೆ ಸ್ವಲ್ಪ ತಡವಾಗಿದೆ. ಹೌದು, ಲೋಕಾಯುಕ್ತರು ಕ್ಲೀನ್ ಚಿಟ್ ನೀಡಿದ್ದಾರೆ ಎಂದು ಹೇಳಲಾಗ್ತಿರೋ ರಿಪೋರ್ಟ್ ಫೆಬ್ರವರಿ 24ಕ್ಕೆ ಸಲ್ಲಿಕೆಯಾಗಲಿದೆ. ಇವತ್ತು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿ ಸಲ್ಲಿಸಬೇಕಿತ್ತು. ಆದರೆ ಕೇವಲ ವಕೀಲರು ಮಾತ್ರ ಕೋರ್ಟ್ಗೆ ಬಂದು ಕಾಲಾವಕಾಶ ಕೇಳಿದ್ರು. ಆದ್ದರಿಂದ ವಿಚಾರಣೆ ಫೆಬ್ರವರಿ 24ಕ್ಕೆ ಮುಂದೂಡಲಾಯಿತು. ಲೋಕ ಮೂಡ ವರದಿ. ಭೂಮಿ ಖರೀದಿಯಲ್ಲಿ ಸಿಎಂ ಕುಟುಂಬ ಪ್ರಭಾವ ಬೀರಿಲ್ಲ. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ಸಿದ್ದು ಪ್ರಭಾವ ಬೀರಿರುವುದಕ್ಕೆ ಯಾವ ಸಾಕ್ಷ್ಯಗಳು ಸಿಕ್ಕಿಲ್ಲ. ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡಿಲ್ಲ. ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಮಾಡಲಾಗಿದೆಯಂತೆ. ಜೊತೆಗೆ ಡಿನೋಟಿಫೈ ಭೂ ಪರಿವರ್ತನೆ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟರೂ ಸಿದ್ದು ಖುಷಿಯಾಗುವಂತಿಲ್ಲ. ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ದು ಅದರ ಆಧಾರದ ಮೇಲೆ ಸಿದ್ದು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರ್ಬೋದು. ಈಗ ಒಂದು ವೇಳೆ ಲೋಕಾಯುಕ್ತ 24ಕ್ಕೆ ಕೊಡುತ್ತೆ, ಸಿದ್ದರಾಮಯ್ಯನವರಿಗೆ ಟೈಮ್ ಸಿಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಅವ್ರಿಗೆ ಒಂದು ವೇಳೆ ಅವ್ರು ತಪ್ಪು ಮಾಡಿ ಶಿಕ್ಷೆ ಅಂತ ಆಗುವಾಗಲೂ ಕೂಡ ಅವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ 5 ವರ್ಷ ಕಳೆದೋಗುತ್ತೆ ಇದೆಲ್ಲ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಡೇ 1 ರಿಪಬ್ಲಿಕ್ ಕನ್ನಡ ಒಂದು ಮಾತನ್ನು ಹೇಳ್ತಾ ಇತ್ತು, ಎಲ್ಲ ಸಿದ್ದರಾಮಯ್ಯನವರ ಎಲ್ಲ ದಾಖಲೆಗಳನ್ನು ನಾವೇ ಮೊದಲು ಬಿಟ್ಟಿದ್ವಿ. ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅಂತ ಭಾಳ ಬಲವಾಗಿ ಹೇಳ್ತಾ ಇದ್ವಿ ನಾವು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಆದರೆ ಅಧಿಕಾರಿಗಳು ಸಿಕ್ಕಾಕೋತಾರೆ, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ ಅಂತ ಹೇಳ್ತಾನೆ ಇದ್ದೆ. ಹಾಗೆ ಆಗಿದೆ. ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಸೇಫ್ ಆದರೆ ಆ ಸಿಹಿ ಸುದ್ದಿ ಬರೋಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ಏನದು? ಎಸ್, ಲೋಕಾಯುಕ್ತ ವರದಿ ರಿಪೋರ್ಟ್ ಇಲ್ಲಿ. ಫೆಬ್ರವರಿ 24ಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ. ಲೋಕಾಯುಕ್ತರು ಸಲ್ಲಿಸ್ತಾರ ಕ್ಲೀನ್ ಚಿಟ್ ವರದಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಪಟಾಕಿ ತಂದಿದ್ರು ಅನ್ಸುತ್ತೆ. ಸ್ಟೆಪ್ ಹಾಕೋಕೆ ತಮಟೆ ಬುಕ್ ಮಾಡಿದ್ರು ಅನ್ಸುತ್ತೆ. ಆದ್ರೆ ಮೂಡ ಹಗರಣ ತನಿಖಾ ವರದಿ ಸಲ್ಲಿಕೆ ಸ್ವಲ್ಪ ತಡವಾಗಿದೆ. ಹೌದು, ಲೋಕಾಯುಕ್ತರು ಕ್ಲೀನ್ ಚಿಟ್ ನೀಡಿದ್ದಾರೆ ಎಂದು ಹೇಳಲಾಗ್ತಿರೋ ರಿಪೋರ್ಟ್ ಫೆಬ್ರವರಿ 24ಕ್ಕೆ ಸಲ್ಲಿಕೆಯಾಗಲಿದೆ. ಇವತ್ತು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿ ಸಲ್ಲಿಸಬೇಕಿತ್ತು. ಆದರೆ ಕೇವಲ ವಕೀಲರು ಮಾತ್ರ ಕೋರ್ಟ್ಗೆ ಬಂದು ಕಾಲಾವಕಾಶ ಕೇಳಿದ್ರು. ಆದ್ದರಿಂದ ವಿಚಾರಣೆ ಫೆಬ್ರವರಿ 24ಕ್ಕೆ ಮುಂದೂಡಲಾಯಿತು. ಲೋಕ ಮೂಡ ವರದಿ. ಭೂಮಿ ಖರೀದಿಯಲ್ಲಿ ಸಿಎಂ ಕುಟುಂಬ ಪ್ರಭಾವ ಬೀರಿಲ್ಲ. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ಸಿದ್ದು ಪ್ರಭಾವ ಬೀರಿರುವುದಕ್ಕೆ ಯಾವ ಸಾಕ್ಷ್ಯಗಳು ಸಿಕ್ಕಿಲ್ಲ. ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡಿಲ್ಲ. ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಮಾಡಲಾಗಿದೆಯಂತೆ. ಜೊತೆಗೆ ಡಿನೋಟಿಫೈ ಭೂ ಪರಿವರ್ತನೆ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟರೂ ಸಿದ್ದು ಖುಷಿಯಾಗುವಂತಿಲ್ಲ. ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ದು ಅದರ ಆಧಾರದ ಮೇಲೆ ಸಿದ್ದು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರ್ಬೋದು. ಈಗ ಒಂದು ವೇಳೆ ಲೋಕಾಯುಕ್ತ 24ಕ್ಕೆ ಕೊಡುತ್ತೆ, ಸಿದ್ದರಾಮಯ್ಯನವರಿಗೆ ಟೈಮ್ ಸಿಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಅವ್ರಿಗೆ ಒಂದು ವೇಳೆ ಅವ್ರು ತಪ್ಪು ಮಾಡಿ ಶಿಕ್ಷೆ ಅಂತ ಆಗುವಾಗಲೂ ಕೂಡ ಅವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ 5 ವರ್ಷ ಕಳೆದೋಗುತ್ತೆ ಇದೆಲ್ಲ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಡೇ 1 ರಿಪಬ್ಲಿಕ್ ಕನ್ನಡ ಒಂದು ಮಾತನ್ನು ಹೇಳ್ತಾ ಇತ್ತು, ಎಲ್ಲ ಸಿದ್ದರಾಮಯ್ಯನವರ ಎಲ್ಲ ದಾಖಲೆಗಳನ್ನು ನಾವೇ ಮೊದಲು ಬಿಟ್ಟಿದ್ವಿ. ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅಂತ ಭಾಳ ಬಲವಾಗಿ ಹೇಳ್ತಾ ಇದ್ವಿ ನಾವು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಆದರೆ ಅಧಿಕಾರಿಗಳು ಸಿಕ್ಕಾಕೋತಾರೆ, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ ಅಂತ ಹೇಳ್ತಾನೆ ಇದ್ದೆ. ಹಾಗೆ ಆಗಿದೆ. ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಸೇಫ್ ಆದರೆ ಆ ಸಿಹಿ ಸುದ್ದಿ ಬರೋಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ಏನದು? ಎಸ್, ಲೋಕಾಯುಕ್ತ ವರದಿ ರಿಪೋರ್ಟ್ ಇಲ್ಲಿ. ಫೆಬ್ರವರಿ 24ಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ. ಲೋಕಾಯುಕ್ತರು ಸಲ್ಲಿಸ್ತಾರ ಕ್ಲೀನ್ ಚಿಟ್ ವರದಿ.
ಇವತ್ತು ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಪಟಾಕಿ ತಂದಿದ್ರು ಅನ್ಸುತ್ತೆ, ಸ್ಟೆಪ್ ಹಾಕೋಕೆ ತಮಟೆ ಬುಕ್ ಮಾಡಿದ್ರು ಅನ್ಸುತ್ತೆ. ಆದ್ರೆ ಮೂಡ ಹಗರಣ ತನಿಖಾ ವರದಿ ಸಲ್ಲಿಕೆ ಸ್ವಲ್ಪ ತಡವಾಗಿದೆ. ಹೌದು, ಲೋಕಾಯುಕ್ತರು ಕ್ಲೀನ್ ಚಿಟ್ ನೀಡಿದ್ದಾರೆ ಎಂದು ಹೇಳಲಾಗ್ತಿರೋ ರಿಪೋರ್ಟ್ ಫೆಬ್ರವರಿ 24ಕ್ಕೆ ಸಲ್ಲಿಕೆಯಾಗಲಿದೆ. ಇವತ್ತು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿ ಸಲ್ಲಿಸಬೇಕಿತ್ತು. ಆದರೆ ಕೇವಲ ವಕೀಲರು ಮಾತ್ರ ಕೋರ್ಟ್ಗೆ ಬಂದು ಕಾಲಾವಕಾಶ ಕೇಳಿದ್ರು. ಆದ್ದರಿಂದ ವಿಚಾರಣೆ ಫೆಬ್ರವರಿ 24ಕ್ಕೆ ಮುಂದೂಡಲಾಯಿತು. ಲೋಕ ಮೂಡ ವರದಿ. ಭೂಮಿ ಖರೀದಿಯಲ್ಲಿ ಸಿಎಂ ಕುಟುಂಬ ಪ್ರಭಾವ ಬೀರಿಲ್ಲ. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ಸಿದ್ದು ಪ್ರಭಾವ ಬೀರಿರುವುದಕ್ಕೆ ಯಾವ ಸಾಕ್ಷ್ಯಗಳು ಸಿಕ್ಕಿಲ್ಲ. ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡಿಲ್ಲ. ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಮಾಡಲಾಗಿದೆಯಂತೆ. ಜೊತೆಗೆ ಡಿನೋಟಿಫೈ ಭೂ ಪರಿವರ್ತನೆ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟರೂ ಸಿದ್ದು ಖುಷಿಯಾಗುವಂತಿಲ್ಲ. ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ದು ಅದರ ಆಧಾರದ ಮೇಲೆ ಸಿದ್ದು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರ್ಬೋದು. ಈಗ ಒಂದು ವೇಳೆ ಲೋಕಾಯುಕ್ತ 24ಕ್ಕೆ ಕೊಡುತ್ತೆ, ಸಿದ್ದರಾಮಯ್ಯನವರಿಗೆ ಟೈಮ್ ಸಿಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಅವ್ರಿಗೆ ಒಂದು ವೇಳೆ ಅವ್ರು ತಪ್ಪು ಮಾಡಿ ಶಿಕ್ಷೆ ಅಂತ ಆಗುವಾಗಲೂ ಕೂಡ ಅವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ 5 ವರ್ಷ ಕಳೆದೋಗಿರುತ್ತೆ ಇದೆಲ್ಲ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಡೇ 1ನಿಂದ ರಿಪಬ್ಲಿಕ್ ಕನ್ನಡ ಒಂದು ಮಾತನ್ನು ಹೇಳ್ತಾ ಇತ್ತು, ಎಲ್ಲ ಸಿದ್ದರಾಮಯ್ಯನವರ ಎಲ್ಲ ದಾಖಲೆಗಳನ್ನು ನಾವೇ ಮೊದಲು ಬಿಟ್ಟಿದ್ವಿ. ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅಂತ ಭಾಳ ಬಲವಾಗಿ ಹೇಳ್ತಾ ಇದ್ವಿ ನಾವು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ. ಆದರೆ ಅಧಿಕಾರಿಗಳು ಸಿಕ್ಕಾಕೋತಾರೆ, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ ಅಂತ ಹೇಳ್ತಾನೆ ಇದ್ದೆ, ಹಾಗೆ ಆಗಿದೆ. ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಸೇಫ್ ಆದರೆ ಆ ಸಿಹಿ ಸುದ್ದಿ ಬರೋಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ಏನದು? ಎಸ್, ಲೋಕಾಯುಕ್ತ ವರದಿ ರಿಪೋರ್ಟ್ ಇಲ್ಲಿ. ಫೆಬ್ರವರಿ 24ಕ್ಕೆ ಸಿಎಂ ಸಿದ್ದರಾಮಯ್ಯಗೆ ಸಿಹಿ ಸುದ್ದಿ. ಲೋಕಾಯುಕ್ತರು ಸಲ್ಲಿಸ್ತಾರ ಕ್ಲೀನ್ ಚಿಟ್ ವರದಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಪಟಾಕಿ ತಂದಿದ್ರು ಅನ್ಸುತ್ತೆ, ಸ್ಟೆಪ್ ಹಾಕೋಕೆ ತಮಟೆ ಬುಕ್ ಮಾಡಿದ್ರು ಅನ್ಸುತ್ತೆ. ಆದ್ರೆ ಮೂಡ ಹಗರಣ ತನಿಖಾ ವರದಿ ಸಲ್ಲಿಕೆ ಸ್ವಲ್ಪ ತಡವಾಗಿದೆ. ಹೌದು, ಲೋಕಾಯುಕ್ತರು ಕ್ಲೀನ್ ಚಿಟ್ ನೀಡಿದ್ದಾರೆ ಎಂದು ಹೇಳಲಾಗ್ತಿರೋ ರಿಪೋರ್ಟ್ ಫೆಬ್ರವರಿ 24ಕ್ಕೆ ಸಲ್ಲಿಕೆಯಾಗಲಿದೆ. ಇವತ್ತು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ವರದಿ ಸಲ್ಲಿಸಬೇಕಿತ್ತು. ಆದರೆ ಕೇವಲ ವಕೀಲರು ಮಾತ್ರ ಕೋರ್ಟ್ಗೆ ಬಂದು ಕಾಲಾವಕಾಶ ಕೇಳಿದ್ರು. ಆದ್ದರಿಂದ ವಿಚಾರಣೆ ಫೆಬ್ರವರಿ 24ಕ್ಕೆ ಮುಂದೂಡಲಾಯಿತು. ಲೋಕ ಮೂಡ ವರದಿ. ಭೂಮಿ ಖರೀದಿಯಲ್ಲಿ ಸಿಎಂ ಕುಟುಂಬ ಪ್ರಭಾವ ಬೀರಿಲ್ಲ. ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ಲ. ಸಿದ್ದು ಪ್ರಭಾವ ಬೀರಿರುವುದಕ್ಕೆ ಯಾವ ಸಾಕ್ಷ್ಯಗಳು ಸಿಕ್ಕಿಲ್ಲ. ತನಿಖೆಯಲ್ಲಿ ಸಿದ್ದರಾಮಯ್ಯ ಪಾತ್ರ ಎಲ್ಲೂ ಕಂಡಿಲ್ಲ. ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ವರದಿ ಮಾಡಲಾಗಿದೆಯಂತೆ. ಜೊತೆಗೆ ಡಿನೋಟಿಫೈ ಭೂ ಪರಿವರ್ತನೆ ವೇಳೆ ಮೂಡ ಆಯುಕ್ತರು ಕಂದಾಯ ಅಧಿಕಾರಿಗಳು ನಿಯಮ ಉಲ್ಲಂಘಿಸಿದ್ದಾರೆ ಎನ್ನಲಾಗ್ತಿದೆ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಟ್ಟರೂ ಸಿದ್ದು ಖುಷಿಯಾಗುವಂತಿಲ್ಲ. ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ದು ಅದರ ಆಧಾರದ ಮೇಲೆ ಸಿದ್ದು ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರ್ಬೋದು. ಈಗ ಒಂದು ವೇಳೆ ಲೋಕಾಯುಕ್ತ 24ಕ್ಕೆ ಕೊಡುತ್ತೆ, ಸಿದ್ದರಾಮಯ್ಯನವರಿಗೆ ಟೈಮ್ ಸಿಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಅವ್ರಿಗೆ ಒಂದು ವೇಳೆ ಅವ್ರು ತಪ್ಪು ಮಾಡಿ ಶಿಕ್ಷೆ ಅಂತ ಆಗುವಾಗಲೂ ಕೂಡ ಅವ್ರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ 5 ವರ್ಷ ಕಳೆದೋಗಿರುತ್ತೆ ಇದೆಲ್ಲ. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಡೇ 1ನಿಂದ ರಿಪಬ್ಲಿಕ್ ಕನ್ನಡ ಒಂದು ಮಾತನ್ನು ಹೇಳ್ತಾ ಇತ್ತು, ಎಲ್ಲ ಸಿದ್ದರಾಮಯ್ಯನವರ ಎಲ್ಲ ದಾಖಲೆಗಳನ್ನು ನಾವೇ ಮೊದಲು ಬಿಟ್ಟಿದ್ವಿ. ಆದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅಂತ ಭಾಳ ಬಲವಾಗಿ ಹೇಳ್ತಾ ಇದ್ವಿ ನಾವು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ. ಆದರೆ ಅಧಿಕಾರಿಗಳು ಸಿಕ್ಕಾಕೋತಾರೆ, ಅಕ್ಕಪಕ್ಕದವರು ಸಿಕ್ಕಾಕೋತಾರೆ ಅಂತ ಹೇಳ್ತಾನೆ ಇದ್ದೆ, ಹಾಗೆ ಆಗಿದೆ. ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಸೇಫ್